ನಮಸ್ಕಾರ ಸ್ನೇಹಿತರೆ. ನಿನ್ನೆಯ ಬಿಗ್ ಬಾಸ್ ಎಪಿಸೋಡ್‌ನಲ್ಲಿ ಏನೇನೆಲ್ಲ ಒಂದು ವಿಚಾರಗಳು ನಡೀತು, ಹಾಗೆ ಮನೆಯ ಸದಸ್ಯರುಗಳು ಯಾವ ವಿಚಾರಗಳ ಬಗ್ಗೆ ಮಾತನಾಡ್ಕೊಂಡಿದ್ದಾರೆ, ಜೊತೆಗೆ ಈ ವಾರದ ಉತ್ತಮ ಪ್ರದರ್ಶನ ನೀಡಿದವರು ಯಾರು, ಕಳಪೆ ಪ್ರದರ್ಶನ ನೀಡಿದವರು ಯಾರು, ಇದ್ರ ಬಗ್ಗೆ ಎಲ್ಲ ಈ ಒಂದು ವಿಡಿಯೋದಲ್ಲಿ ಒಂದು ಕ್ವಿಕ್ ಆಗಿ ರಿವ್ಯೂ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್‌ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್‌ನ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಕ್ಲಿಕ್ ಮಾಡೋದ್ರಿಂದ ನಾವು ಇದೇ ರೀತಿ ಬಿಗ್ ಬಾಸ್ ರಿಲೇಟೆಡ್ ವಿಡಿಯೋಸ್‌ಗಳು ಹಾಕ್ತು ಅಂದ್ರೆ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಮೊದಲನೇದಾಗಿ ನಿನ್ನೆ ಎಪಿಸೋಡ್ ಅಲ್ಲಿ ಏನಪ್ಪಾ ನಡೆಯುತ್ತೆ ಅಂದ್ರೆ, ಫಸ್ಟ್ ಒಂದು ವೇಕಪ್ ಸಾಂಗ್ ಇಂದ ಎಪಿಸೋಡ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ವೇಕಪ್ ಸಾಂಗ್ ಎಲ್ಲ ಮುಗಿದ ನಂತರ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ವಾರದ ಒಂದು ಕ್ಯಾಪ್ಟನ್, ಜೋಡಿ ಕ್ಯಾಪ್ಟನ್ ಆಗಿ ಅಭಿಷೇಕ್ ಅವರು ಹಾಗೆ ಸ್ಪಂದನ ಅವರು ಆಗಿರ್ತಾರೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಅಭಿಷೇಕ್ ಅವರು ಹಾಗೆ ಸ್ಪಂದನ ಅವರು ಮನೆಯ ಸದಸ್ಯರಿಗೆ ಯಾರ್ಯಾರಿಗೆ ಯಾವ್ಯಾವ ಕೆಲಸ ಕೊಡಬೇಕು, ಅಥವಾ ಯಾವ್ಯಾವ ಸದಸ್ಯರು ಯಾವ್ಯಾವ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾರೆ ಅಂತಾನೆ ಹೇಳ್ಬೋದು. ಇದಾದ ನಂತರ ಧ್ರುವಂತ್ ಅವರು ಗಿಲ್ಲಿ ಅವ್ರ ಬಗ್ಗೆ ಸ್ವಲ್ಪ ತಮಾಷೆ ಮಾಡ್ತಾರೆ ಅಂತಾನೆ ಹೇಳ್ಬೋದು, ಕೆಲವು ಮನೆ ಸದಸ್ಯರ ಜೊತೆಗೆ. ಸೊ ಅಂದ್ರೆ ಬೆಡ್ರೂಮ್ ಅಲ್ಲಿ ಇದೊಂದು ತಮಾಷೆ ಕಾನ್ವರ್ಸೇಷನ್ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಸೊ ಅಲ್ಲಿ ಗಿಲ್ಲಿ ಅವರು ಕೂಡ ಇರ್ತಾರೆ ಅಂತ ಕೂಡ ಹೇಳ್ಬೋದು. ಇದ್ರ ಜೊತೆಗೆ ಇನ್ನು ಕೆಲವು ಮನೆ ಸದಸ್ಯರುಗಳು ಗಿಲ್ಲಿ ಅವ್ರ ಬಗ್ಗೆ ಕೆಲವೊಂದು ವಿಚಾರಗಳ ಬಗ್ಗೆ ಮಾತನಾಡ್ಕೊಂತಾರೆ ಅಂತಾನೆ ಹೇಳ್ಬೋದು. ಸೊ ಅದರಲ್ಲಿ ಮನೆ ಕೆಲಸ ಮಾಡೋದಿಲ್ಲ ಅಂತ ಆಗಿರ್ಬೋದು, ಅಥವಾ ಬೇರೆಯವ್ರ ವಿಷಯಗಳನ್ನ ಇನ್ನೊಬ್ರ ಹತ್ರ ಹೇಳ್ತಾರೆ ಅಂತನಾರು ಆಗಿರ್ಬೋದು. ಸೊ ಈ ರೀತಿ ಅನೇಕ ವಿಚಾರಗಳ ಬಗ್ಗೆ ಗಿಲ್ಲಿ ಅವ್ರ ಬಗ್ಗೆ ಇನ್ನು ಉಳಿದಂತಹ ಒಂದು ಮನೆ ಸದಸ್ಯರುಗಳು ಮಾತನಾಡ್ಕೊಂತಾರೆ ಅಂತಾನೆ ಹೇಳ್ಬೋದು. ಇದಾದ ನಂತರ ಬಿಗ್ ಬಾಸ್ ಅವರು ಮನೆಯ ಸದಸ್ಯರಿಗೆ ಒಬ್ಬರನ್ನೊಬ್ಬರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಮೇಲೆ ಒಂದು ಚಟುವಟಿಕೆ ಅನ್ನೋದನ್ನ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಇದರಲ್ಲಿ ಮನೆಯ ಸದಸ್ಯರುಗಳು ಒಬ್ಬರಾದ ನಂತರ ಒಬ್ಬರಂತೆ ಬಂದು ತಮ್ಮ ವೈಯಕ್ತಿಕ ಅಭಿಪ್ರಾಯದೊಂದಿಗೆ ಬಿಗ್ ಬಾಸ್ ಮನೆಯಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಯೋಗ್ಯತೆ ಇಲ್ಲದ 3 ಸದಸ್ಯರನ್ನು ಸೂಕ್ತ ಕಾರಣಗಳೊಂದಿಗೆ ಘೋಷಿಸಬೇಕು ಅಂತ ಕೂಡ ತಿಳಿಸ್ತಾರೆ ಅಂತಾನೆ ಹೇಳ್ಬೋದು. ಸೊ ಇದರಲ್ಲಿ ಯಾರ್ಯಾರು ಯಾವ್ಯಾವ ಸದಸ್ಯರ ಹೆಸರನ್ನ ತಗೊಂಡಿದ್ದಾರೆ ಅಂತ ಕೂಡ ನೋಡೋಣಂತೆ. ಮೊದಲನೇದಾಗಿ ರಕ್ಷಿತಾ ಅವರು ಅಭಿಷೇಕ್ ಅವರ ಹೆಸರನ್ನ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ರಜತ್ ಅವರು ಅಶ್ವಿನಿ ಅವರ ಹೆಸರನ್ನ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಸ್ಪಂದನ ಅವರು ರಕ್ಷಿತಾ ಅವರ ಹೆಸರನ್ನ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಅಶ್ವಿನಿ ಅವರು ರಕ್ಷಿತಾ ಅವರ ಹೆಸರನ್ನೇ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಚೈತ್ರ ಅವರು ರಕ್ಷಿತಾ ಅವರ ಹೆಸರನ್ನೇ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ರಘು ಅವರು ಧನುಷ್ ಅವರ ಹೆಸರನ್ನ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಅಭಿಷೇಕ್ ಅವರು ರಕ್ಷಿತಾ ಅವರ ಹೆಸರನ್ನೇ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಸೂರಜ್ ಅವರು ಧನುಷ್ ಅವರ ಹೆಸರನ್ನ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ರಾಶಿಕಾ ಅವರು ಗಿಲ್ಲಿ ಅವರ ಹೆಸರನ್ನ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಮಾಳು ಅವರು ಧನುಷ್ ಅವರ ಹೆಸರನ್ನ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಗಿಲ್ಲಿ ಅವರು ಅಶ್ವಿನಿ ಅವರ ಹೆಸರನ್ನ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಕಾವ್ಯ ಅವರು ಕೂಡ ಅಷ್ಟೇ ರಕ್ಷಿತಾ ಅವರ ಹೆಸರನ್ನ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆ ಧ್ರುವಂತ್ ಅವರು ಧನುಷ್ ಅವರ ಹೆಸರನ್ನ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಧನುಷ್ ಅವರು ಕೂಡ ಅಷ್ಟೇ ರಕ್ಷಿತಾ ಅವರ ಹೆಸರನ್ನೇ ತಗೊಂಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಇದರಲ್ಲಿ ಆಲ್ಮೋಸ್ಟ್ ಮನೆ ಸದಸ್ಯರುಗಳು ರಕ್ಷಿತಾ, ಧನುಷ್ ಹಾಗೂ ಅಶ್ವಿನಿ ಅವರ ಹೆಸರನ್ನ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಈ ಮನೆಯಲ್ಲಿ ಒಂದು ಸರಿಯಾದ ನಿರ್ಧಾರಗಳನ್ನ ತಗೊಳ್ಳೋದಿಲ್ಲ ಅಂತ ಇವ್ರು 3 ಜನ ಡಿಸೈಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇದಾದ ನಂತರ ಇವಾಗ ಏನ್ ನಡೆದಿರುತ್ತೆ ಚಟುವಟಿಕೆ, ಆ ಚಟುವಟಿಕೆ ಬಗ್ಗೆ ಮನೆಯ ಸದಸ್ಯರುಗಳು ಸ್ವಲ್ಪ ಚರ್ಚೆ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಯಾರ್ಯಾರಿಗೆ ಸರಿಯಾದ ನಿರ್ಧಾರ ತಗೊಳ್ಳೋದಕ್ಕೆ ಬರೋದಿಲ್ಲ ಅಂತ ಹೇಳಿರ್ತಾರೋ, ಸೊ ಅವ್ರಗಳ ಬಗ್ಗೆ ಸ್ವಲ್ಪ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಇದಾದ ನಂತರ ಕಿಚನ್ ಡಿಪಾರ್ಟ್ಮೆಂಟ್ ನಲ್ಲಿ ಇರುವ ಸದಸ್ಯರ ಬಳಿ ಧ್ರುವಂತ್ ಅವ್ರು ಬಂದು ಒಂದು ಚಪಾತಿ ಸಲುವಾಗಿ ಚರ್ಚೆ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಅಂದ್ರೆ ಅವರಿಗೆ ಒಂದ್ ಚಪಾತಿ ಕಮ್ಮಿ ಸಿಕ್ಕಿರುತ್ತೆ, ಜೊತೆಗೆ 1-2 ದಿನ ಅವರು ಚಪಾತಿ ತಿಂದಿರೋದಿಲ್ಲ. ಸೊ ಆದ್ರಿಂದ ನನಗೊಂದೆರಡು ಎಕ್ಸ್ಟ್ರಾ ಚಪಾತಿ ಕೊಡಿ ಅಂತ ಧ್ರುವಂತ್ ಅವ್ರು ಕೇಳ್ತಾ ಇರ್ತಾರೆ. ಬಟ್ ಅಂದ್ರೆ ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತವ್ರು ಆ ತರ ಕೊಡಕ್ಕಾಗಲ್ಲ, ನೀವು ಅವತ್ತಿಂದ ಅವತ್ತಿಗೆ ತಿಂದ್ಬಿಡ್ಬೇಕು, ಇಲ್ಲ ಅಂದ್ರೆ ಅದೇನು ಮಾಡಕ್ಕಾಗಲ್ಲ. ಸೊ ಇವತ್ತು ನಾವು ಮನೆಗೆ ಈಕ್ವಲ್ ಆಗಿ ನಾವು ಶೇರ್ ಮಾಡ್ಬೇಕಾಗಿರುತ್ತೆ. ಸೊ ಒಬ್ರಿಗೆ ಎಕ್ಸ್ಟ್ರಾ ಒಬ್ರಿಗೆ ಕಮ್ಮಿ ಕೊಡಕ್ಕಾಗಲ್ಲ ಅಂತ ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತವ್ರು ಹೇಳ್ತಾರೆ ಅಂತಾನೆ ಹೇಳ್ಬೋದು. ಇದಾದ ನಂತರ ಬಿಗ್ ಬಾಸ್ ಅವರು ರಕ್ಷಿತಾ, ಧನುಷ್ ಹಾಗೂ ಅಶ್ವಿನಿ ಅವ್ರನ್ನ ಅವರ ಕನ್ಫೆಕ್ಷನ್ ರೂಮ್‌ಗೆ ಕರೀತಾರೆ ಅಂತಾನೆ ಹೇಳ್ಬೋದು. ಕರೆದ ನಂತರ ಈ 3 ಸದಸ್ಯರಿಗೆ ಈ ವಾರದ ಲಕ್ಸುರಿ ಬಜೆಟ್ 10,000 ಪಾಯಿಂಟ್‌ಗಳನ್ನು ಬಿಗ್ ಬಾಸ್ ಅವರು ಈ 3 ಸದಸ್ಯರಿಗೆ ನೀಡ್ತಾರೆ ಅಂತಾನೆ ಹೇಳ್ಬೋದು. ಇದರಲ್ಲಿ ಮನೆಯ ಸದಸ್ಯರುಗಳು ರಕ್ಷಿತಾ, ಧನುಷ್ ಹಾಗೂ ಅಶ್ವಿನಿ ಅವರು ನಿರ್ಧಾರ ತೆಗೆದುಕೊಳ್ಳಲು ಯೋಗ್ಯತೆ ಇಲ್ಲ ಎಂದು ತಿಳಿಸಿರ್ತಾರೆ ಅಂತಾನೆ ಹೇಳ್ಬೋದು. ಹಾಗಾಗಿ ಬಿಗ್ ಬಾಸ್ ಅವರು ಈ 3 ಸದಸ್ಯರಿಗೆ
ಈ 10,000 ಲಕ್ಸುರಿ ಪಾಯಿಂಟ್‌ಗಳನ್ನು ಈ 3 ಸದಸ್ಯರೇ ಇಟ್ಕೊಳ್ಬಹುದು. ಅಂದ್ರೆ ಈ 10,000 ಪಾಯಿಂಟ್ ಏನಿರುತ್ತೆ ಇವ್ರು 3 ಜನ ಇಟ್ಕೊಂಡು ಸೊ ಅದಕ್ಕೇನು ಒಂದು ಐಟಮ್ಸ್‌ಗಳಿರುತ್ತೆ ಅದನ್ನ ಪರ್ಚೇಸ್ ಮಾಡಿ ಇವ್ರು 3 ಜನನೇ ಯೂಸ್ ಮಾಡ್ಕೊಂಬೋದು. ಇಲ್ಲ ಅಂತ ಅಂದ್ರೆ ಮನೆಯ ಉಳಿದ ಸದಸ್ಯರಿಗೆ ಈ ಪಾಯಿಂಟ್‌ಗಳನ್ನು ಕೊಡ್ಬೋದು ಅಂತ ಕೂಡ ಬಿಗ್ ಬಾಸ್ ಅವರು ತಿಳಿಸ್ತಾರೆ. ಸೊ ಇದರಲ್ಲಿ ನೀವು ಇನ್ನೊಂದು ಗಮನಿಸಿರ್ಬೇಕು ಏನಪ್ಪಾ ಅಂತ ಅಂದ್ರೆ ಏನಾದ್ರು ಮನೆಯ ಸದಸ್ಯರಿಗೆ ಈ 10,000 ಲಕ್ಸುರಿ ಪಾಯಿಂಟ್‌ನ ಏನಾದ್ರು ಕೊಡ್ತು ಅಂದ್ರೆ ಇವ್ರು 3 ಜನ ಆ ಲಕ್ಸುರಿ ಪಾಯಿಂಟ್‌ನಲ್ಲಿ ಬಂದಿರುವಂತಹ ಒಂದು ಐಟಮ್‌ಗಳನ್ನ ಯೂಸ್ ಮಾಡೋಂಗಿರಲ್ಲ ಅಥವಾ ತಿನ್ನೋಂಗಿರಲ್ಲ ಅಂತಾನೆ ಹೇಳ್ಬೋದು. ಸೊ ಇದನ್ನು ಕೂಡ ಬಿಗ್ ಬಾಸ್ ಅವರು ತಿಳಿಸ್ತಾರೆ ಅಂತ ಕೂಡ ಹೇಳ್ಬೋದು. ಇದಾದ ನಂತರ ಇವ್ರು 3 ಜನ ಅಂದ್ರೆ ರಕ್ಷಿತಾ, ಧನುಷ್ ಹಾಗೂ ಅಶ್ವಿನಿ ಅವರು ಆ ಚರ್ಚೆ ಮಾಡಿ ಒಮ್ಮತದಿಂದ ನಿರ್ಧಾರ ತಗೊಳ್ತಾರೆ ಅಂತಾನೆ ಹೇಳ್ಬೋದು. ಅದೇನಪ್ಪಾ ಅಂದ್ರೆ ಮನೆಯ ಸದಸ್ಯರಿಗೆ ಈ 10,000 ಲಕ್ಸುರಿ ಪಾಯಿಂಟ್‌ನ ಕೊಡ್ಬೇಕು ಅಂತ ಬಿಗ್ ಬಾಸ್‌ಗೆ ತಿಳಿಸ್ತಾರೆ ಅಂತಾನೆ ಹೇಳ್ಬೋದು. ಇದಾದ ನಂತರ ಮನೆಯ ಸದಸ್ಯರುಗಳು 10,000 ಲಕ್ಸುರಿ ಪಾಯಿಂಟ್‌ನಲ್ಲಿ ಐಟಮ್‌ಗಳನ್ನು ಖರೀದಿಸ್ತಾರೆ ಅಂತಾನೆ ಹೇಳ್ಬೋದು. ಆದ್ರೆ ಲೆಕ್ಕ ಟೋಟಲ್ ಮಾಡ್ಬೇಕಾದ್ರೆ ಸ್ವಲ್ಪ ತಪ್ಪಾಗುತ್ತೆ ಅಂತ ಕೂಡ ಹೇಳ್ಬೋದು. ಸೊ ಹಾಗಾಗಿ ಮನೆಯ ಸದಸ್ಯರುಗಳು ಲಕ್ಸುರಿ ಐಟಮ್‌ಗಳು ಏನ್ ಖರೀದಿಸಿರ್ತಾರೆ ಸೊ ಅದಷ್ಟು ಕೂಡ ಬರೋದಿಲ್ಲ ಅಂತಾನೆ ಹೇಳ್ಬೋದು. ಇದಾದ ನಂತರ ಈ ವಾರದ ಉತ್ತಮ ಹಾಗೂ ಕಳಪೆ ಯಾರು ಅನ್ನುವ ಪ್ರಕ್ರಿಯೆ ಕೂಡ ಪ್ರಾರಂಭವಾಗುತ್ತೆ ಅಂತಾನೆ ಹೇಳ್ಬೋದು. ಇದರಲ್ಲಿ ಮನೆಯ ಸದಸ್ಯರುಗಳು ಅವರ ವೈಯಕ್ತಿಕ ಕಾರಣಗಳಿಂದ ಒಂದು ವ್ಯಕ್ತಿ ಉತ್ತಮ ಎಂದು ತಿಳಿಸಬೇಕಾಗಿರುತ್ತೆ. ಮತ್ತೊಂದು ವ್ಯಕ್ತಿನ ಕಳಪೆ ಎಂದು ಘೋಷಿಸಬೇಕಾಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಇದನ್ನ ಬಿಗ್ ಬಾಸ್ ಅವರು ಕೂಡ ತಿಳಿಸ್ತಾರೆ ಅಂತಾನೆ ಹೇಳ್ಬೋದು. ಇದರಲ್ಲಿ ಮನೆಯ ಸದಸ್ಯರುಗಳು ಯಾರ್ಯಾರ ಹೆಸರನ್ನ ತಗೊಳ್ತಿದ್ದಾರೆ ಅಂತ ಕೂಡ ನೋಡೋಣಂತೆ. ಸೊ ಮೊದಲನೇದಾಗಿ ರಜತ್ ಅವರು ರಕ್ಷಿತಾ ಅವರನ್ನು ಈ ವಾರದ ಉತ್ತಮ ಎಂದು ತಿಳಿಸ್ತಾರೆ. ಇದ್ರ ಜೊತೆಗೆ ಅಶ್ವಿನಿ ಅವರನ್ನು ಈ ವಾರದ ಕಳಪೆ ಎಂದು ತಿಳಿಸ್ತಾರೆ. ಹಾಗೆ ರಕ್ಷಿತಾ ಅವರು ಕೂಡ ಅಷ್ಟೇ ರಘು ಅವ್ರನ್ನ ಈ ವಾರದ ಉತ್ತಮ ಎಂದು ಹೇಳ್ತಾರೆ. ಇದ್ರ ಜೊತೆಗೆ ಧನುಷ್ ಅವರನ್ನು ಈ ವಾರದ ಕಳಪೆ ಎಂದು ತಿಳಿಸ್ತಾರೆ ಅಂತಾನೆ ಹೇಳ್ಬೋದು. ಸೊ ಹಾಗೆ ಮೂರನೇದಾಗಿ ಅಶ್ವಿನಿ ಅವರು ಚೈತ್ರ ಅವರನ್ನು ಈ ವಾರದ ಉತ್ತಮ ಎಂದು ಹೇಳ್ತಾರೆ. ಇದ್ರ ಜೊತೆಗೆ ಗಿಲ್ಲಿ ಅವರನ್ನು ಈ ವಾರದ ಕಳಪೆ ಎಂದು ತಿಳಿಸ್ತಾರೆ ಅಂತಾನೆ ಹೇಳ್ಬೋದು. ಅಭಿಷೇಕ್ ಅವರು ಕೂಡ ಅಷ್ಟೇ ಚೈತ್ರ ಅವ್ರನ್ನ ಈ ವಾರದ ಉತ್ತಮ ಎಂದು ಹೇಳ್ತಾರೆ. ಇದ್ರ ಜೊತೆಗೆ ಗಿಲ್ಲಿ ಅವ್ರನ್ನ ಈ ವಾರದ ಕಳಪೆ ಎಂದು ತಿಳಿಸ್ತಾರೆ ಅಂತಾನೆ ಹೇಳ್ಬೋದು. ಐದನೇದಾಗಿ ಧ್ರುವಂತ್ ಅವರು ಚೈತ್ರ ಅವರನ್ನು ಈ ವಾರದ ಉತ್ತಮ ಎಂದು ಹೇಳ್ತಾರೆ. ಇದ್ರ ಜೊತೆಗೆ ಗಿಲ್ಲಿ ಅವರನ್ನು ಈ ವಾರದ ಕಳಪೆ ಎಂದು ತಿಳಿಸ್ತಾರೆ ಅಂತಾನೆ ಹೇಳ್ಬೋದು. ಸೇಮ್ ರಘು ಅವರು ಕೂಡ ಅಷ್ಟೇ ಚೈತ್ರ ಅವ್ರನ್ನ ಈ ವಾರದ ಉತ್ತಮ ಎಂದು ಹೇಳ್ತಾರೆ ಅಂತಾನೆ ಹೇಳ್ಬೋದು. ಇದ್ರ ಜೊತೆಗೆ ಗಿಲ್ಲಿ ಅವ್ರನ್ನ ಈ ವಾರದ ಕಳಪೆ ಎಂದು ತಿಳಿಸ್ತಾರೆ ಅಂತಾನೆ ಹೇಳ್ಬೋದು. ಸೂರಜ್ ಅವರು ಕೂಡ ಅಷ್ಟೇ ಚೈತ್ರ ಅವರನ್ನು ಈ ವಾರದ ಉತ್ತಮ ಎಂದು ಹೇಳ್ತಾರೆ. ಇದ್ರ ಜೊತೆಗೆ ಗಿಲ್ಲಿ ಅವರನ್ನ ಈ ವಾರದ ಕಳಪೆ ಎಂದು ತಿಳಿಸ್ತಾರೆ ಅಂತಾನೆ ಹೇಳ್ಬೋದು. ಎಂಟನೇದಾಗಿ ಮಾಡು ಅವರು ಕೂಡ ಅಷ್ಟೇ ರಘು ಅವರ ಹೆಸರನ್ನ ಈ ವಾರದ ಉತ್ತಮ ಎಂದು ಹೇಳ್ತಾರೆ ಅಂತಾನೆ ಹೇಳ್ಬೋದು. ಇದ್ರ ಜೊತೆಗೆ ಗಿಲ್ಲಿ ಅವರನ್ನ ಈ ವಾರದ ಕಳಪೆ ಎಂದು ತಿಳಿಸ್ತಾರೆ ಅಂತಾನೆ ಹೇಳ್ಬೋದು. ಹಾಗೆ ಧನುಷ್ ಅವರು ಕೂಡ ಅಷ್ಟೇ ಈ ವಾರದ ಒಂದು ಉತ್ತಮ ಪ್ರದರ್ಶನವನ್ನು ಚೈತ್ರ ಅವ್ರಿಗೆ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಜೊತೆಗೆ ರಕ್ಷಿತಾ ಅವ್ರನ್ನ ಈ ವಾರದ ಕಳಪೆ ಎಂದು ತಿಳಿಸ್ತಾರೆ ಅಂತ ಕೂಡ ಹೇಳ್ಬೋದು. ಹಾಗೆ ರಾಶಿಕಾ ಅವರು ಕೂಡ ಅಷ್ಟೇ ರಕ್ಷಿತಾ ಅವ್ರನ್ನ ಈ ವಾರದ ಉತ್ತಮ ಎಂದು ಹೇಳ್ತಾರೆ. ಇದ್ರ ಜೊತೆಗೆ ಗಿಲ್ಲಿ ಅವ್ರನ್ನ ಈ ವಾರದ ಕಳಪೆ ಎಂದು ತಿಳಿಸ್ತಾರೆ ಅಂತಾನೆ ಹೇಳ್ಬೋದು. ಕಾವ್ಯ ಅವರು ಕೂಡ ಅಷ್ಟೇ ಚೈತ್ರ ಅವ್ರನ್ನ ಈ ವಾರದ ಉತ್ತಮ ಎಂದು ಹೇಳ್ತಾರೆ ಅಂತಾನೆ ಹೇಳ್ಬೋದು. ಇದ್ರ ಜೊತೆಗೆ ರಕ್ಷಿತಾ ಅವ್ರನ್ನು ಈ ವಾರದ ಕಳಪೆ ಎಂದು ಕೂಡ ತಿಳಿಸ್ತಾರೆ ಅಂತಾನೆ ಹೇಳ್ಬೋದು. ಗಿಲ್ಲಿ ಅವರು ಈ ವಾರದ ಉತ್ತಮವನ್ನ ಚೈತ್ರ ಅವ್ರಿಗೆ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಕಳಪೆನ ಅಶ್ವಿನಿ ಅವ್ರಿಗೆ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಚೈತ್ರ ಅವರು ಕೂಡ ಅಷ್ಟೇ ಅಶ್ವಿನಿ ಅವ್ರನ್ನ ಈ ವಾರದ ಉತ್ತಮ ಎಂದು ಹೇಳ್ತಾರೆ ಅಂತಾನೆ ಹೇಳ್ಬೋದು. ಕಳಪೆ ಬಂದು ಗಿಲ್ಲಿ ಅವ್ರನ್ನ ಈ ವಾರದ ಒಂದು ಕಳಪೆ ಅಂತ ತಿಳಿಸ್ತಾರೆ ಅಂತಾನೆ ಹೇಳ್ಬೋದು. ಸೊ ಇದರಲ್ಲಿ ಗಿಲ್ಲಿ ಹಾಗೂ ಚೈತ್ರ ಅವ್ರ ಮಧ್ಯ ಸ್ವಲ್ಪ ಜಗಳ ಕೂಡ ಆಗುತ್ತೆ. ಸೊ ಅಂದ್ರೆ ಗಿಲ್ಲಿ ಅವರು ಸ್ವಲ್ಪ ವಯಸ್ಸಾಗಿದೆ ಅಂತ ಚೈತ್ರ ಅವ್ರನ್ನ ರೇಗಿಸ್ತಾ ಇರ್ತಾರೆ. ಸೊ ಅದು ಚೈತ್ರ ಅವ್ರಿಗೆ ಇಷ್ಟ ಆಗಿರೋದಿಲ್ಲ. ಅದನ್ನೇ ಕಳಪೆ ರೀಸನ್‌ಗೆ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಗಿಲ್ಲಿ ಅವ್ರಿಗೆ ಸ್ವಲ್ಪ ಟ್ರಿಗರ್ ಆಗುತ್ತೆ. ಸೊ ಅದನ್ನೇ ಅವರು ಸ್ವಲ್ಪ ಚರ್ಚೆ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಆಸ್ ಇಟ್ ಈಸ್ ಚೈತ್ರ ಅವ್ರಿಗೂ ಕೂಡ ತುಂಬಾನೇ ಕೋಪ ಬರುತ್ತೆ ಅಂತ ಕೂಡ ಹೇಳ್ಬೋದು. ಸೊ ತುಂಬಾ ವಾದ ವಿವಾದಗಳು ನಡೆಯುತ್ತೆ ಅಂತ ಕೂಡ ಹೇಳ್ಬೋದು. ಲಾಸ್ಟ್ ಒನ್ ಸ್ಪಂದನ ಅವರು ಚೈತ್ರ ಅವ್ರನ್ನ ಈ ವಾರದ ಉತ್ತಮ ಎಂದು ಹೇಳ್ತಾರೆ ಅಂತಾನೆ ಹೇಳ್ಬೋದು. ಜೊತೆಗೆ ಈ ವಾರದ ಕಳಪೆ ಆಗಿ ರಕ್ಷಿತಾ ಅವ್ರ ಹೆಸರನ್ನ ತಗೊಳ್ತಾರೆ ಅಂತಾನೆ ಹೇಳ್ಬೋದು. ಸೊ ಇದಿಷ್ಟರಲ್ಲಿ ಮನೆಯ ಅತಿ ಹೆಚ್ಚು ಸದಸ್ಯರು ಉತ್ತಮ ಎಂದು ಚೈತ್ರ ಅವ್ರನ್ನ ಹೇಳ್ತಾರೆ ಅಂತಾನೆ ಹೇಳ್ಬೋದು. ಜೊತೆಗೆ ಕಳಪೆಯನ್ನು ಗಿಲ್ಲಿ ಅವ್ರಿಗೆ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಇದಿಷ್ಟು ಉತ್ತಮ ಕಳಪೆ ಅನ್ನೋದು ನಿನ್ನೆ ಎಪಿಸೋಡ್ ಅಲ್ಲಿ
ತೋರಿಸಿರ್ತಾರೆ ಅಂತಾನೆ ಹೇಳ್ಬೋದು. ಸೊ ನಿಮ್ ಪ್ರಕಾರ ಈ ವಾರ ಯಾರು ಉತ್ತಮ ಪ್ರದರ್ಶನ ನೀಡಿದ್ದಾರೆ ಮತ್ತೆ ಕಳಪೆ ಪ್ರದರ್ಶನ ಯಾರು ನೀಡಿದ್ದಾರೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದಿಷ್ಟು ನಿನ್ನೆ ಎಪಿಸೋಡ್ ಅಲ್ಲಿ ತೋರಿಸಿರುವಂತದ್ದು. ಇನ್ನು ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಇದೇ ರೀತಿ ಹೆಚ್ಚು ಬಿಗ್ ಬಾಸ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.